ಗಾಳಿಯಿಂದ ಬರ್ತದೆ ಮುಕ್ತ, ಸ್ವಚ್ಛ ನೀರಲ್ಲಿ ಇರ್ತವೆ ಮೊಟ್ಟೆ, ಹಗಲು ಹೊತ್ತಲ್ಲೇ ಕಷ್ಟವೇ ಅಷ್ಟೇ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ, ಮಾಂಸ ಕಂಡ ಕೀಲು ನೋವು ಕೂಡ ಲಕ್ಷಣ. ತೀವ್ರ ಜ್ವರ ತಲೆ ನೋವು ಇದರ ಲಕ್ಷಣ, ಮಾಂಸ ಕಂಡ ಕೀಲು ನೋವು ಕೂಡ ಲಕ್ಷಣ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗಕ್ಕೆ ಚಿಕಿತ್ಸೆ ಏನಂತ ಗೊತ್ತಾ? ನಿರ್ದಿಷ್ಟ ಔಷಧಿ ಇಲ್ಲಂತೆ ಹೌದಾ? ಹತ್ತಿರದ ಯಾವುದೇ ಆಸ್ಪತ್ರೆಗೆ ಹೋಗಿ ವೈದ್ಯರಲ್ಲಿ ಸೂಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಸರ್ಕಾರಿ ಆಸ್ಪತ್ರೆ ಆದ್ರೂನು ಓಕೆ, ಪ್ರಾಥಮಿಕ ಆರೋಗ್ಯ ಆದ್ರೂನು ಓಕೆ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಈ ರೋಗದ ಬಗ್ಗೆ ನಿಯಂತ್ರಣ ಹೇಗೆ? ತೊಟ್ಟಿ ಡ್ರಮ್ಗಳಲ್ಲಿ ನೀರ್ ನಿಲ್ಲದ ಹಾಗೆ, ಸೊಳ್ಳೆಗಳು ಬಾರದಂತೆ ಪರದೆಯನ್ನು ಬಳಸಿ, ಫ್ರೈಡೇ ಡ್ರೈಡೇಯ ನಿಯಮವನ್ನು ಪಾಲಿಸಿ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ದೊಡ್ಡವರು ಸಣ್ಣವರು ಭೇದ ಭಾವ ಇಲ್ಲ, ಯಾರಿಗೆ ಬಂದ್ರೂನು ಕೈ ಜೋಡಿಸೋಣ ಎಲ್ಲ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ.